ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವಿ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಗ್ರಾಮೀಣ ಪ್ರದೇಶವಾದ ಇಳಕಲ್ ತನ್ನ ವಿಶಿಷ್ಟವಾದ ಇಳಕಲ್ ಸೀರೆಗಳಿಗೆ ಹಾಗೂ ಗ್ರಾನೈಟ್ ಬಿಸ್ನೆಸ್ಗೆ ಹೆಸರಾಗಿದೆ. ಅದೇ ಗ್ರಾಮೀಣ ಪ್ರದೇಶವಾದ ಇಳಕಲ್ನಿಂದ ಹೊರಹೊಮ್ಮಿದಂಥ ಪ್ರತಿಭೆ ಅಂದರೆ ಆಮ್ನಾ ಮಸ್ತಾನ್ ಸಾಬ್ ಹವಾಲ್ದಾರ್. ನಾವು ಚಿಕ್ಕಂದಿನಿಂದಾಗಿಂದ ಜಂಪ್ ರೋಪ್ ಅಥವಾ ಸ್ಕಿಪ್ಪಿಂಗ್ ಮಾಡುತ್ತಲೇ ಬೆಳೆದಿದ್ದೇವೆ ಅಲ್ವಾ. ಆಮ್ನಾಗೆ ಬಸವ CBSE ಪಬ್ಲಿಕ್ ಸ್ಕೂಲ್ನಲ್ಲಿ ಓದುವಾಗಲೇ ಜಂಪ್ ರೋಪ್ನಲ್ಲಿ ಆಸಕ್ತಿ ಹೊಡಿತು. ಆಗ ಅವರ ವಯಸ್ಸು ಕೇವಲ 9 ವರ್ಷ. ಲಕ್ಕಿಲಿ ಏನಾಯ್ತಂದರೆ ಅವರ PE ಟೀಚರ್ ಜಗದೀಶ್ ಹುಲ್ಗೇರಿ ಇವರು ಅಣ್ಣಾಮಲೈ ಯೂನಿವರ್ಸಿಟಿಯಿಂದ ಜಂಪ್ ರೋಪ್ ಸ್ಕಿಲ್ನಲ್ಲಿ ಡಾಕ್ಟರೇಟ್ ಮಾಡಿದವರು, PhD ಪಡೆದವರು. ಅವರು ಇವರಿಗೆ ಕಠಿಣ ತರಬೇತಿ ನೀಡಿದರು. ಫಲವಾಗಿ ಆಮ್ನಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಂಪ್ ರೋಪ್ ಸ್ಕಿಲ್ನಲ್ಲಿ ಭಾರತವನ್ನು ರಿಪ್ರೆಸೆಂಟ್ ಮಾಡಲು ಆರಂಭಿಸಿದರು. 2018ರಲ್ಲಿ ಆಮ್ನಾ ಕಾಠ್ಮಂಡುವಿನಲ್ಲಿ ನಡೆದಂಥ ಜಂಪ್ ರೋಪ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗಳಿಸಿದರು. ಆಮೇಲೆ 2019ರಲ್ಲಿ ಸೌತ್ ಕೊರಿಯಾದ ಇಂಚಾನ್ನಲ್ಲಿ ನಡೆದಂಥ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಜಂಪ್ ರೋಪ್ ಚಾಂಪಿಯನ್ಶಿಪ್ನಲ್ಲಿ ಆಮ್ನಾ ಅವರಿಗೆ 2 ಬ್ರಾಂಜ್ ಮೆಡಲ್ ದೊರಕಿದವು. ನಂತರ 2021ರಲ್ಲಿ ಸಿಂಗಲ್ ಲೆಗ್ ಇವೆಂಟ್ನಲ್ಲಿ ಆಮ್ನಾ ನಿಗದಿತ 30 ಸೆಕೆಂಡ್ಗಳಲ್ಲಿ ರೆಕಾರ್ಡ್ ಬ್ರೇಕಿಂಗ್ 94 ಪಾಯಿಂಟ್ಸ್ ಗಳಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಬರೆದರು. ಇದು ಆಮ್ನಾ ಅವರ ತಂದೆ ಮರ್ದಾನ್ ಸಾಬ್ ಹವಾಲ್ದಾರ್, ತಾಯಿ ಸಲ್ಮಾ, ಅಜ್ಜಿ ಬಿಬಿಜಾನ್ ಹಾಗೂ ಕೋಚ್ ಆದಂಥ ಜಗದೀಶ್ ಹುಲ್ಗೇರಿ ಅವರ ತ್ಯಾಗದ ಫಲ. ಅಜ್ಜಿ ಬಿಬಿಜಾನ್ ಈಗಲೂ ಪ್ರತಿದಿನ ಆಮ್ನಾ ಅವರನ್ನು ಪ್ರಾಕ್ಟೀಸ್ಗೆ ಹಾಗೂ ಹತ್ತಿರದ ಊರುಗಳಲ್ಲಿ ಕಾಂಪಿಟಿಷನ್ಸ್ಗೂ ಕೂಡ ಕರೆದುಕೊಂಡು ಹೋಗುತ್ತಾರೆ. ಈಗ ಶ್ರೀ ಗುರು ಚೈತನ್ಯ ಕಾಲೇಜಿನಲ್ಲಿ ಫಸ್ಟ್ ಇಯರ್ PUC ಸೈನ್ಸ್ ಓದುತ್ತಿರುವ ಆಮ್ನಾ ಮ್ಯಾಥ್ಸ್ನಲ್ಲಿ ಯಾವಾಗಲೂ ಫಸ್ಟ್ ರ್ಯಾಂಕ್. ಮುಂದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಕ್ವಾಲಿಫೈ ಆಗಿ ಏರ್ಫೋರ್ಸ್ ಸೇರೋ ಬಯಕೆ ಇವರಿಗಿದೆ. ತಂಗಿ ಐಫನಾಜ್ ಡಾಕ್ಟರ್ ಆಗಬೇಕಂತಿದ್ದರೆ ಕೊನೆಯ ತಂಗಿ ನಿಖತ್ ಅಥ್ಲೆಟ್ ಆಗುವ ಬಯಕಿದೆ ಅವರಿಗೆ. ಇದಕ್ಕೆಲ್ಲ ಕಾರಣರಂದರೆ ತಂದೆ ಬಿಸ್ನೆಸ್ ಮನ್ ಮರ್ದಾನ್ ಸಾಬ್ ಹವಾಲ್ದಾರ್. ಮರ್ದಾನ್ ಸಾಬ್ ಹವಾಲ್ದಾರ್ ತಮ್ಮ ಎಲ್ಲ ಮಕ್ಕಳನ್ನು ಚೆನ್ನಾಗಿ ಓದಿಸಿ ಕ್ರೀಡೆಯಲ್ಲೂ ಮಿಂಚುವ ಹಾಗೆ ಈ ಕಾರ್ಯದಲ್ಲಿ ತಮ್ಮ ಸಮಾಜಕ್ಕೆ ಪ್ರೇರಣೆಯಾಗಿದ್ದಾರೆ. ಹಾಗೂ ತಮ್ಮ ಸಮುದಾಯದ ಪಾಲಕರಿಗೂ ಕೂಡ ಈ ನಿಟ್ಟಿನಲ್ಲಿ ಮುಂದೆ ಬರಲು ಎನ್ಕರೇಜ್ ಮಾಡುತ್ತಾರೆ. ಆದರೆ ಇವರ ಒಂದೇ ಒಂದು ಕೊರಗು ಏನಂತಂದರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಹಾಗೂ ರಾಜ್ಯ ಕ್ರೀಡಾ ಸಂಸ್ಥೆಯಿಂದ ಯಾವುದೇ ರೀತಿಯಾದ ಧನ ಸಹಾಯ ಸಿಗುವುದಿಲ್ಲ. ಪಾಪ ಎಷ್ಟಂತ ಇವರು ಜೇಬಿನಿಂದ ಖರ್ಚು ಮಾಡಲು ಸಾಧ್ಯ. ಆದರೂ ತಮ್ಮ ಛಲವನ್ನು ಬಿಡುವುದಿಲ್ಲ ಮರ್ದಾನ್ ಸಾಬ್ ಹವಾಲ್ದಾರ್. ಎನಿವೆ, ಆಮ್ನಾ ಮರ್ದಾನ್ ಸಾಬ್ ಹವಾಲ್ದಾರ್ ಅವರ ಕನಸು ನನಸಾಗಲಿ.